ಈಗ ಹೋಮ ಕಾರ್ಯಕ್ರಮ ಮುಗಿದಿದೆ. ಮುಂದೆ ಬಾಲಕೃಷ್ಣನ ತೊಟ್ಲು ಪೂಜೆ ಇದೆ ಅಮ್ಮ. ಆದಷ್ಟು ಬೇಗ ಹೋಗಿ ನಿಮ್ಮ ವಸ್ತ್ರನ ಬದಲಾಯಿಸ್ಕೊಂಡ್ಬಂದ್ರೆ ಪೂಜೆನ ಬೇಗ ಪ್ರಾರಂಭ ಮಾಡೋಣಮ್ಮ. ಕಮಲಿ, ಋಷಿ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಒಂದ್ ನಿಮಿಷ ಅನಿಕಾ, ಋಷಿಗೆ ಮತ್ತೆ ಕಮಲಿಗೆ ತವ್ರ ಮನೆಯಿಂದ ಬಟ್ಟೆಗಳು ತಂದಿದ್ದೀನಿ, ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಈ ಸಂದರ್ಭದಲ್ಲಿ ತವ್ರ ಮನೆಯಿಂದ ಉಡುಗೊರೆ ಕೊಡೋದು ತುಂಬಾ ಶ್ರೇಷ್ಠವಾದ್ದು. ರಿಷಿ, ಕಮಲಿ, ತಗೊಳ್ಳಿ, ಹೋಗಿ ಬದಲಾಯಿಸ್ಕೊಂಡ. ಕಮಲಿ, ಇಂಥ ಸಮಯದಲ್ಲಿ ಬಗ್ಬಾರ್ದು ನೀನು. ಆಹಾ, ಏನ್ ತರ ಸೊಸೆ ಬಗ್ಗೆ ಈಗ್ಲೇ ಇಷ್ಟೊಂದು ಕಾಳಜಿ ವಹಿಸ್ತಿದೀಯಾ? ಈಗ್ಲೇ ಹಿಂಗೆ ಇನ್ ಮಗು ಆದ್ಮೇಲೆ ಇನ್ ಹೆಂಗೆ? ಮಗುನ ಓಡಾಡಕ್ಕೂ ಬಿಡ್ತೀಯ ಇಲ್ವಾ ಅಮ್ಮ? ನಾನು ಬರೀ ನನ್ ಮೊಮ್ಮಗು ಬಗ್ಗೆ ಅಷ್ಟೇ ಅಲ್ಲ, ನನ್ ಸೊಸೆ ಬಗ್ಗೆನೂ ಕಾಳಜಿ ವಹಿಸ್ತೀನಿ. ಕಮಲಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೀಯ ನೀನು. ಇವತ್ ನಿನ್ಮೇಲೆ ಯಾರ್ಯಾರ ದೃಷ್ಟಿ ಬೀಳುತ್ತೋ ಏನೋ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಯಾರ ದೃಷ್ಟಿನೂ ನಿನಗ್ ತಾಗ್ತಾ ಇರ್ಲಿ. ಹೌದು, ತುಂಬಾನೇ ದೃಷ್ಟಿ ತಾಕತ್ತೆ. ಹುಷಾರಾಗಿರ್ಬೇಕಮ್ಮ. ವಾರಕ್ಕೆ ಒಂದ್ಸಲ ನೀನು ಅವಳಿಗೆ ದೃಷ್ಟಿ ತೆಗ್ಬಿಡು. ಕಮಲಿ, ಋಷಿ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಕಮಲಿ, ಇಂಥ ಸಮಯದಲ್ಲಿ ಬಗ್ಬಾರ್ದು ನೀನು. ಇವತ್ ನಿನ್ಮೇಲೆ ಯಾರ್ಯಾರ ದೃಷ್ಟಿ ಬೀಳುತ್ತೋ ಏನೋ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಯಾರ ದೃಷ್ಟಿನೂ ನಿನಗೆ ತಾಗ್ತಾ ಇರ್ಲಿ. ಕಮಲಿ ಅವರೇ, ಕಮಲಿ ಅವರೇ. ಸರ್, ನಾನು ನಿಮ್ ದೋಸೆ ಮಾತಾಡ್ಬೇಕು. ನನಗೆ ಗೊತ್ತು ನೀವು ನನ್ನ ಹತ್ರ ಏನ್ ಹೇಳ್ಬೇಕು ಅಂತೀರಾ ಅಂತ. ಸರ್, ನಿಮಗ್ ಗೊತ್ತಾ? ಥ್ಯಾಂಕ್ಸ್ ಹೇಳ್ಬೇಕು ಅಂತ ತಾನೆ. ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದ್ಮೇಲೂ ಅಜ್ಜಿ ನಿಮ್ಗೆ ಫೋನ್ ಮಾಡಿರ್ಲಿಲ್ಲ, ನಿಮ್ಮನ್ನ ನೋಡೋದಕ್ಕೆ ಬಂದಿರ್ಲಿಲ್ಲ. ಬಟ್ ನಾನು ಇವತ್ತು ಅಜ್ಜಿನ ಮನೆ ಕರ್ಕೊಂಬಂದೆ. ಆ ವಿಷಯಕ್ಕೆ ಅಲ್ವಾ ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿರೋದು? ಸರ್, ಅದು ಏನು, ನನ್ ಮನ್ಸಲ್ಲಿರೋ ಮಾತು ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತನಾ? ನನ್ ಮನ್ಸು ನನಗ್ ಗೊತ್ತಾಗಲ್ವಾ ಕಮಲಿ ಅವರೇ? ಏನ್ ಗೊತ್ತಾ ಕಮಲಿ ಅವರೇ, ನೀವ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಅದು ಈಗ ನಿಮ್ಗೆ ಒಂದು ಸಣ್ಣ ಹರ್ಟ್ ಆದ್ರೂ ತುಂಬಾನೇ ನೋವಾಗತ್ತೆ. ನಿಮ್ಮನ್ನ ಖುಷಿಯಾಗಿಡೋದೇ ನನ್ನ ಕೆಲಸ. ನಿಮ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಕೆಲವು ದಿನಗಳಿಂದ ಕಷ್ಟದ ಮೇಲೆ ಕಷ್ಟ ನೋಡ್ತಿದ್ದ ಮನೇಲಿ ಸಂತೋಷದ ವಾತಾವರಣ ಕ್ರಿಯೇಟ್ ಮಾಡಿದವರು ನೀವು. ನೀವೇ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳಿ? ಅರೆ, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನಿಮ್ ಮುಖದ ಮೇಲೆ ಒಂದು ಚಿಕ್ಕ ನಗುನೂ ಬರ್ತಿಲ್ವಲ್ಲ? ಕಮಲಿ ಅವರೇ, ನೀವು ಬೇರೆ ವಿಷಯ ಏನಾದ್ರೂ ಹೇಳಬೇಕು ಅಂತಿದ್ದೀರಾ? ಆಗ್ಲೇ ಏನೋ ಹೇಳಬೇಕು ಅಂದ್ರಲ್ಲ, ಹೇಳಿ. ನಾನು ನಿಜ ಹೇಳ್ಬೇಕು ಅಂತ ಮನ್ಸು ಗಟ್ಟಿ ಮಾಡ್ಕೊಂಡಾಗೆಲ್ಲ ನೀವು ಈ ತರ ಮಾತಾಡಿ ಮತ್ತೆ ನನ್ನ ಎದುರಿಸ್ಬಿಡ್ತೀರಾ ಸರ್? ಏನಾಯ್ತು ಕಮಲಿ ಅವರೇ?
ಯಾವಾಗ್ಲೂ ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ಎಂತ ಕಷ್ಟದಾಗೂ ನನ್ ಕೈ ಬಿಡಕ್ಕಿಲ್ಲ ಅಲ್ವಾ ಸರ್? ಕಮಲಿ ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಕಷ್ಟದ ದಿನಗಳೆಲ್ಲ ಹೋಯ್ತು ಕಮಲಿ ಅವರೇ. ಇನ್ ಮುಂದೆ ಏನಿದ್ರು ಸಂತೋಷ ಅಷ್ಟೆ. ಈಗ ಬ್ಯಾಡ, ಮನೆ ತುಂಬಾ ಜನ ಅವ್ರೆ, ಎಲ್ರೂ ಖುಷಿಯಾಗವ್ರೆ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಹೇಳ್ಬಿಡ್ತೀನಿ. ಹಾಯ್ ಹಾಯ್. ಬನ್ನಿ ಬನ್ನಿ ಬನ್ನಿ. ಊರ್ಮಿಳಾ, ಯಾಕಿಷ್ಟು ಲೇಟು? ಒಂದು ಮುಖ್ಯವಾದ ಕೆಲಸ ಇತ್ತು, ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಲೇಟ್ ಆಯ್ತು. ಸಾರಿ. ಎಲ್ಲ ಮುಗ್ದೋಯ್ತಾ? ನಾನ್ ಬರ್ದೆ ಯಾವ್ದು ಮುಗಿಯೋ ಆಗಿಲ್ವಲ್ಲ? ಹೋಮ ಪೂಜೆ ಎಲ್ಲ ಮುಗೀತು. ಇನ್ನ ಬಾಲಕೃಷ್ಣನ ತೊಟ್ಲಿಗೆ ಹಾಕೋ ಶಾಸ್ತ್ರ ಒಂದು ಉಳ್ದಿದೆ. ಓ, ಮಂಗಳಾರತಿ ಮುಗಿತಾ? ಇಲ್ಲ ತಾನೆ? ಇನ್ನೂ ಇಲ್ಲ. ಅಂದಾಗೆ ಕಮಲಿಯಲ್ಲಿ ಕಾಣಿಸ್ತಾ ಇಲ್ಲ. ಬಟ್ಟೆ ಬದಲಾಯಿಸ್ಕೊಂಡ್ ಬರಕ್ ಹೋಗಿದ್ದಾಳೆ. ಇನ್ನೇನ್ ಬರ್ತಾಳೆ. ಮಾಮ್, ಈ ಊರ್ಮಿಳ ನನ್ನ ಜೊತೆ ಬರ್ದೇ ಇರೋದು ಒಳ್ಳೇದೇ ಆಯ್ತು ಅನ್ಕೊಂಡಿದ್ದೆ. ಆದ್ರೆ ಈಗ ಬಂದಿದ್ದಾಳಲ್ಲ, ಸುಮ್ಮನೆ ಬಂದಿದ್ದಾಳ ಅಥವಾ ಏನಾದ್ರೂ ದುರುದ್ದೇಶ ಇಟ್ಕೊಂಡೇ ಬಂದಿದ್ದಾಳ? ಕಮಲಿ ಅವರೇ, ಹೀಗೆ ತಪ್ಕೊಂಡೇ ಇರ್ತೀರಾ ಅಥವಾ ಪೂಜೆಗೆ ರೆಡಿ ಆಗ್ತೀರಾ? ಸರಿ ಸರ್, ನಾನು ಹೋಗಿ ರೆಡಿ ಆಯ್ತೀನಿ. ನೀವು ಅಟೆಯ ಪೂಜೆಗೆ ರೆಡಿ ಆಗ್ಬಿಟ್ಟು ಬಂದ್ಬಿಡಿ. ನಾನು ಪೂಜೆಗೆ ರೆಡಿ ಆಗೋದು ಬಿಡೋದು ನಿಮ್ ಕೈಯಲ್ಲಿದೆ. ಯಾಕೆ ಸರ್? ಯಾಕಂದ್ರೆ ನನಗೆಲ್ಲಿ ಕಚ್ಚೆ ಪಂಚೆ ಉಡೋದಕ್ಕೆ ಬರುತ್ತೆ? ಮೊನ್ನೆ ಅಜ್ಜಿ ಮನೇಲೂ ನೀವೇ ತಾನೇ ಉಡ್ಸಿದ್ದು, ಮರ್ತೋದ್ರ? ಈಗ ನೀವು ಕಚ್ಚೆ ಪಂಚನ ಉಡ್ಸಿದ್ರೇನೆ ನಾನು ಪೂಜೆಗೆ ಬರೋಕ್ಕಾಗೋದು. ಸರಿ ಸರ್. ಇದೇನಿವತ್ತು ನನ್ನ ಬೈಕ್ ಹೊಳ್ದೆ ಸಲೀಸಾಗಿ ಹ್ಞೂ ಅಂತ ಒಪ್ಕೊಂಡ್ಬಿಟ್ರಿ. ನಾರ್ಮಲ್ ಆಗಿ ನಾನು ಬೇಕು ಅಂತಾನೆ ನಿಮ್ಮ ಹತ್ರ ಹೀಗೆ ಹಠ ಮಾಡ್ತೀನಿ ಅಂತ ಸತಾಯಿಸ್ತಿದ್ರಿ. ಅಯ್ಯೋ ಸರ್, ಅತ್ತೆ ಕಾಯ್ತಿರ್ತಾರೆ, ಪೂಜೆಗೆ ಬೇರೆ ತಡೆ ಆಯ್ತು. ಬನ್ನಿ ಹೋಗುವ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಇನ್ ಮುಂದೆ ನಾನು ಹೀಗೆ ತರಲೆ ಮಾಡ್ತಾ ಇರ್ತೀನಿ. ನೀವು ತಾಳ್ಮೆಯಿಂದ ಇದನ್ನೆಲ್ಲ ಸಹಿಸ್ಕೊಳ್ಬೇಕು. ಯಾಕಂದ್ರೆ ಇನ್ ಮುಂದೆ ನಾನು ಒಬ್ನೇ ಅಲ್ಲ, ನನ್ನ ಜೊತೆ ಇನ್ನೊಂದು ಪುಟ್ಟ ಕಮಲಿ ಅಥವಾ ಪುಟ್ಟು ರಿಷಿ ಬರ್ತಾರೆ. ಸರಿ ಸರ್, ಬನ್ನಿ ಹೋಗುವ. ಮಾಮ್, ವೈ ಆರ್ ಯು ಸೋ ಲೇಟ್? ನೀವ್ ಆವಾಗ್ಲೇ ಬರ್ಬೇಕಿತ್ತು. ವಿಷಯನ ಎಲ್ರಿಗೂ ಹೇಳ್ಬೇಕು ಮಾಮ್. ಈಗ್ಲೂ ಏನು ಕಾಲ ಮಿಂಚಿಲ್ಲ. ಫೈನ್, ವಿಷಯ ಯಾವಾಗ ಹೇಳ್ತೀರಾ? ಹಾ, ಬೇಗ ಹೇಳಿ ಮಾಮ್. ಬೇಬಿ, ವೇಟ್ ಮಾಡು, ಅರ್ಜೆಂಟ್ ಮಾಡಬೇಡ. ಬಾಂಬ್ನ ಇಟ್ಟಾಗಿದೆ, ಕರೆಕ್ಟ್ ಟೈಮ್ಗೆ ಬಟನ್ ಪ್ರೆಸ್ ಮಾಡೋದಷ್ಟೇ ಬಾಕಿ. ಆ್ಯಂಡ್ ಎಲ್ಲಾನು ಪ್ಲಾನ್ ಮಾಡ್ಕೊಂಡೇ ಬಂದ್ತೀನಿ. ಓಕೆ? ಹೌದಾ? ಏನ್ ಪ್ಲಾನ್? ಕಮಲಿ ಅವರೇ, ನಮ್ಮ ಪಾಪು ಬೈಕ್ ಓತಿರುತ್ತೆ. ಏನ್ ನಮ್ಮ ಅಪ್ಪಂಗೆ ಪಂಚೆನ ಉಟ್ಕೊಳಕ್ ಬರಲ್ಲ, ನಮ್ಮ ಅಮ್ಮನ ಇಷ್ಟೊಂದು ಗೋಳು ಅಂತಾನೆ ಅಂತ. ಸರ್, ನಿಮ್ ತಮಾಷೆ ಸಾಕು, ಸುಮ್ಕಿರ್ತೀರಾ? ಕಮಲಿ ಅವರ ಯಾವ ಭಾಷೆ ಮಾತಾಡ್ತಿದ್ದೀರಾ?
ಗಾಡ್ ಮಾಮ್, ವಾಟ್ ದ ಹೆಲ್ ಇಸ್ ದಿಸ್? ನಾನೇನು ಪ್ಲಾನ್ ಮಾಡಿದ್ದೀನಿ, ಬಾಂಬ್ ಹಾಕ್ತೀನಿ, ಬಟನ್ ಪ್ರೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಆರಾಮಾಗಿ ಗಾಳಿ ತಗೊಂಡು ನಿಂತಿದ್ದೀರಲ್ಲ. ಯಾವಾಗ್ಲೂ ಹೀಗೆ ಮಾಮ್, ನನ್ನ ಆಸೆ ಮೇಲೆಲ್ಲ ನೀವು ತಣ್ಣೀರ್ ಹಾಕ್ತೀರಾ ಅಷ್ಟೇ. ಬೇಬಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ ನೀನು? ಇದು ನಾನು ಕೂಗಾಡಿ ಕಿರ್ಚಾಡಿ ಹೇಳುವಂತ ವಿಷಯ ಅಲ್ವೇ ಅಲ್ಲ. ಇಲ್ಲಿ ಕೂಗಾಡ್ಬೇಕಾದವರು, ಕಿರ್ಚಾಡ್ಬೇಕಾದವರು ಬೇರೆನೇ ಇದ್ದಾರೆ. ನಾವೇನಿದ್ರು ಜಸ್ಟ್ ಎಂಜಾಯ್ ಮಾಡೋರು ಅಷ್ಟೇ. ಅದೇ ಮಾಮ್, ಇದೆಲ್ಲ ಎಷ್ಟೊತ್ತಿಗಾಗುತ್ತೆ? ಲುಕ್ ಮಾಮ್, ಮೊದ್ಲೇ ಹೇಳ್ತಾ ಇದ್ದೀನಿ, ಪ್ಯಾನ್ ಬಿಸಿ ಇದ್ದಾಗ್ಲೇ ದೋಸೆ ಹಾಕಿದ್ರೆ ಅದ್ರ ಟೇಸ್ಟ್ ಇರುತ್ತೆ. ಮಾಮ್, ಎಲ್ರೂ ಒಳಗಿದ್ದಾರೆ ಮಾಮ್. ಈಗ್ಲೇ ವಿಷಯ ಹೇಳಿದ್ರೆ ಕಮಲಿ ಮುಖ ನೋಡೋ ಹಾಗಿರುತ್ತೆ. ಬನ್ನಿ ಮಾಮ್. ಅಬ್ಬಬ್ಬಬ್ಬಬ್ಬಬ್ಬ, ನಿಜವಾಗ್ಲೂ ನೀನ್ 9 ತಿಂಗಳು ನನ್ನ ಹೊಟ್ಟೆಯಲ್ಲಿ ಇದ್ಯಾ? ಎಷ್ಟು ಅವಸರ ನಿನ್ಗೆ? ಒಂದು ನಿಮಿಷ ಇರ್ತೀಯಾ? ನೋಡಿ, ಇದು ಕಮಲಿಗೆ ಅಬಾರ್ಷನ್ ಆಗಿದೆ ಅನ್ನೋದಕ್ಕೆ ಪ್ರೂಫ್. ಅಬಾರ್ಷನ್ ಸರ್ಟಿಫಿಕೇಟ್. ಇದನ್ನೀಗ ಆರಾಗ್ ಸೆಂಡ್ ಮಾಡ್ತೀನಿ. ಆಗೇನಾಗುತ್ತೆ ಅಂತ ನೀನೇ ನೋಡು. ಕೆಲವು ಸೆಕೆಂಡ್ಗಳು ಅಷ್ಟೇ ನೀನ್ ವೇಟ್ ಮಾಡ್ತಿದ್ದ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಕೂಗಾಟ, ಕಿರ್ಚಾಟ ಎಲ್ಲ ಶುರುವಾಗ್ಬಿಡುತ್ತೆ. ನಂದ ಗೋಕುಲದ ಹಾಗೆ ಕಿಲ ಕಿಲ ಅಂತಿರೋ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸುತ್ತೆ. ಬಾಲಕೃಷ್ಣನ ತೊಟ್ಲಿಗೆ ಹಾಕ್ಬೇಕಾಗಿರೋ ಆ ನಿನ್ ಶತ್ರು ಮೂಲೆ ಗುಂಪಾಗ್ಬಿಡ್ತಾಳೆ. ಆ ಕಮಲಿ ಜೀವನ ಬೀದಿಗೆ ಬೀಳೋದನ್ನ ನೋಡಿ ಎಂಜಾಯ್ ಮಾಡು. ಸರ್, ನೀವ್ ರೆಡಿ, ನಡೀರಿ ಹೋಗುಮ. ಕಮಲಿ ಅವರೇ, ನಿಮ್ಮನ್ನ ಎಷ್ಟೇ ನೋಡಿದ್ರು ಇನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತದೆ. ಎಲ್ರೂ ಹೇಳ್ತಿದ್ದಾಗ ನಾನು ಗಮನಿಸ್ಲಿಲ್ಲ, ಆದ್ರೆ ಈಗ ಗೊತ್ತಾಗ್ತದೆ ನಿಮ್ಮ ಮುಖದಲ್ಲಿ ಹೊಸ ಕಳೆ ಬಂದಿದೆ ಅಂತ. ನನಗೇನು ಖುಷಿ ಗೊತ್ತಾ, ನಿಮ್ಮ ಹಾಗೆ ನನ್ನ ಮಗುನು ಮುದ್ದಾಗಿರುತ್ತೆ ಅಂತ. ನೀವು ನನ್ನ ದೇವತೆ ಆದ್ರೆ ನಾನು ಹುಟ್ಟೋ ಮಗು ಪುಟ್ಟು ದೇವತೆ. ಸರಿ, ನೀವು ರೆಡಿಯಾಗಿ ಬನ್ನಿ, ನಾನು ಪೂಜೆಗೆ ಹೋಗಿರ್ತೀನಿ. ಕಮಲಿ ಅವರೇ, ಸರ್, ಏನಾರು ಹೇಳಬೇಕು ಅಂತಿದ್ರಾ? ಏನಿಲ್ಲ ಸರ್. ಸರಿ, ಬೇಗ ಬನ್ನಿ. ದೇವ್ರೆ, ನನ್ನನ್ನು ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡಿದೆ ಅಂತ ನನ್ಗೆ ಈ ಶಿಕ್ಷೆ? ಊರ್ಮಿಳಾ, 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 ನೋಡು, ಬೆಂಕಿ ಹತ್ಕೊತ್ತು. ಊರ್ಮಿಳಾ, ಅನಿಕಾ, where's your mom?
ಏನಾಯ್ತು? ಅನಿಕಾ ನಿನ್ನೆ ಕೇಳ್ತಾ ಇರೋದು ನಿಮ್ಮಮ್ಮ ಎಲ್ಲಿ? ಊರ್ಮಿಳಾ, ನನಗೇನ್ ಕಳ್ಸಿದ್ಯಾ ನೀನು? ತಮಾಷೆ ಮಾಡಕ್ಕೂ ಒಂದು ಇತಿ ಮಿತಿ ಅಂತ ಇರತ್ತೆ. ಈ ತರ ತಮಾಷೆ ಎಲ್ಲ ನನಗಿಷ್ಟ ಆಗಲ್ಲ. ಊರ್ಮಿಳ ಅವ್ರು ಏನ್ ಕಳ್ಸಿದ್ರು? ನೀನ್ ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಿದು? ಊರ್ಮಿಳಾ, ತಾರಾಗ್ ನೀನೇನ್ ಕಳ್ಸಿದ್ಯಾ? ಸತ್ಯವಾದನ್ನೇ ಕಳ್ಸಿದ್ದೀನಿ. ಏನ್ ಸತ್ಯ? ಹೌದು ತಾರ, ನಾನು ಕಳ್ಸಿರೋದು ಸತ್ಯ. ಅದನ್ನು ಒಪ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೋದು. ಸಾಕು, ಇದು ಸತ್ಯ ಆಗೋಕ್ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನನ್ ಸೊಸೆ ಎಲ್ರಿಗಿಂತ ಮೊದಲು ನನ್ನ ಹತ್ರ ಹೇಳಿರೋಳು. ಈ ತರ ನಮ್ಮ ಭಾವನೆಗಳ ಜೊತೆ ಆಟ ಆಡ್ಬೇಡ ಊರ್ಮಿಳಾ. ಕಮಲಿ ಈ ವಿಷಯನ ನಿಮ್ಮ ಹತ್ರ ಯಾಕೆ ಮುಚ್ಚಿಡಿದಾಳೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅದನ್ನು ಮುಚ್ಚಿಟ್ಟು ನಿಮ್ಮ ಭಾವನೆಗಳಿಗೆ ಮೋಸ ಮಾಡಿದಾಳೆ. ಇಲ್ಲ, ಕಮಲಿ ಹಾಗೆ ಮಾಡೋಕ್ ಸಾಧ್ಯನೇ ಇಲ್ಲ. ನೀನ್ ಏನೇನೋ ಮಾತಾಡ್ಬೇಡ ಊರ್ಮಿಳಾ. ಅಂದ್ರೆ ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ? ಅರೆ ಇದೇನಿದು? ಕಮಲಿ ಏನ್ ಮಾಡ್ಲು? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರ? ಒಂದು ಅರ್ಥ ಆಗ್ತಿಲ್ಲ ನನಗೆ. ರಮೇಶ್ ಅವರೇ, ನಾನು ಹೊಟ್ಟೆ ಕಿಚ್ಚಿಂದ ಈ ಮಾತು ಹೇಳ್ತಿಲ್ಲ. ಗೊತ್ತಿರೋ ಸತ್ಯನ ಹೇಳ್ತಿದ್ದೀನಿ ಅಷ್ಟೇ. ಕಮಲಿಗೆ ಅಪಾರ್ಷನ್ ಆಗಿದೆ. ಊರ್ಮಿಳ ಅವ್ರೆ, ಏನ್ ಹೇಳ್ತಿದ್ದೀರಾ ನೀವು? ಊರ್ಮಿಳಾ, ಸುಮ್ನೆ ಏನೇನೋ ಮಾತಾಡ್ಬೇಡ. ಏನತ್ತೆ, ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗ್ಲಿ ಸುಳ್ಳು ಹೇಳೋದಕ್ಕಾಗ್ಲಿ ನಂಗೇನು ಹುಚ್ಚ? ಇರೋ ವಿಷಯನ ಹೇಳ್ತಿದ್ದೀನಿ. ಇವತ್ ನಾನು ನನ್ನ ದಿಟ್ಟ ಹೇಳಿದ್ರೆ ರಿಷಿ ಸರ್ರು, ಅತ್ತೆ, ಮಾವ ಇವ್ರೆಲ್ರಿಗೂ ಆಗೋ ನೋವಿನ ಜೊತೆಗೆ ಮನೆಯಾಗ ಬಂದಿರೋ ಎಲ್ರೂ ಒಂದೊಂದು ಮಾತಾಡಿ ಆ ನೋವು ಇನ್ನೂ ಹೆಚ್ಚಾಯ್ತೈತೆ. ಅದಕ್ಕೆಯ ಈ ಪೂಜೆ ಮುಗಿಯೋ ಗಂಟ ನಾನು ಈ ವಿಷಯನ ಹೇಳಕ್ಕಿಲ್ಲ. ಪೂಜೆ ಆದ್ಮ್ಯಾಕೆ ನನ್ ಮಗು ಅಬಾರ್ಟ್ ಆಗೈತೆ ಅಂತ ಹೇಳ್ಬಿಡ್ತೀನಿ. ನಾನೇನಾದ್ರೂ ಈ ಸತ್ಯ ಹೇಳಲಿಲ್ಲ ಅಂದ್ರೆ ಈ ಮನೆ ಸೊಸೆಯಾಗಿ ಇವ್ರೆಲ್ರಿಗೂ ದ್ರೋಹ ಮಾಡಂಗಾಯ್ತೈತೆ. ಇವತ್ತದು ಏಟೇ ಕಷ್ಟ ಆದ್ರೂ ಈ ವಿಷಯನ ನಾನು ಹೇಳ್ಬಿಡ್ತೀನಿ. ಮಾಮ್, ಏನೇನೋ ಮಾತಾಡ್ಬೇಡಿ. ಏನೇನೋ ಹೇಳಿ ಎಲ್ರೂ ಹ್ಯಾಪಿನೆಸ್ ಸ್ಪಾಯಿಲ್ ಮಾಡ್ತಾ ಇದ್ದೀರಾ. ಬೇಬಿ ಜಸ್ಟ್ ಶಟ್ ಅಪ್. ನಾನು ಏನೇನೋ ಹೇಳ್ತಿಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ. ಕಮಲಿ ಮಗು ಅಬಾರ್ಟ್ ಆಗಿದೆ. ಈಗ ಅವಳ ಹೊಟ್ಟೆಲಿ ಮಗು ಇಲ್ಲ.